ಗೈಸ್, ಇಟ್ಸ್ ಯಶು ಹಿಯರ್ ಆ್ಯಂಡ್ ಇವತ್ತು ಸ್ಯಾಟರ್ಡೆ. ಓಕೆನಾ, ನಾನು ಕಾಲೇಜಿಂದ ಬಂದಮೇಲೆ ಏನೋ ಒಂಥರ ತಿನ್ನಬೇಕು, ಏನಾದರೂ ಒಂದು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ನಾನು ಬಟರ್ ನಾನ್ ಆಮೇಲೆ ಅದ್ರಿಗೆ ಏನಾದರೂ ಒಂದು ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವುಡ್ ಬಿ. ಓಕೆ, ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಲೆಟ್ಸ್ ಟ್ರೈ ಬಟರ್ ನಾನ್ ವಿತೌಟ್ ಬಟರ್ ಮಾಡೋಣ. ಓಕೆ, ಆ್ಯಕ್ಚುಲಿ ನೋಡಿ ಇಲ್ಲಿ ಪಿಂಪಲ್ ಬಂದ್ಬಿಟ್ಟು ಎಷ್ಟು ದೊಡ್ಡದಾಗಿ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಪಿಂಪಲ್ ಯಾವಾಗಾದರೂ ಫೋರ್ಹೆಡ್ ಮೇಲೆ ಬಂದರೆ ದಟ್ ಮೀನ್ಸ್ ದ ಪರ್ಸನ್ ಹೂ ಹ್ಯಾಸ್ ಕ್ರಶ್ ಆನ್ ಯು, ದ ಪೀಪಲ್ಸ್ ಆರ್ ಗೆಟಿಂಗ್ ಇಂಟ್ರೆಸ್ಟ್. ಓಕೆ, ನನ್ನ ಮೇಲೆ ಎಷ್ಟೊಂದು ಜನ ಕ್ರಶ್ ಇರುತ್ತೆ. ಅದು ನೋಡಿ ಎಷ್ಟು ದುಡ್ಡು ಬಂದಿದೆ ಮಾತಾಡೋದು. ಓಕೆ, ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಆಚೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಐಟಮ್ಸ್ ತೊಗೊಂಬರೋಕ್ಕೆ. ಸೊ ಹೋಗೋಣ. ಫಸ್ಟೇ ಹಾಲು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಮೈದಾ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೈ ತೊಳ್ಕೊಂಡಿದ್ದೀನಿ ಗೈಸ್. ಕೈ ತೊಳ್ಕೊಂಡಿಲ್ಲ ಅಂತ ಅನ್ಕೋಬೇಡಿ. ಕೈ ಮುಚ್ಚಿದ್ದೀನಿ. ಇದ್ರ ರೆಸ್ಟ್ ಮಾಡಲಿ. ರೆಸ್ಟ್ ಮಸಾಜ್ ಆಯ್ತು ಇದ್ರದ್ದು. ಇವಾಗ ರೆಸ್ಟ್ ಮಾಡಲಿ. ಎಷ್ಟು ನಿಮಿಷ ರೆಸ್ಟ್ ಮಾಡಬೇಕದು? ಅದಕ್ಕೆ ಇಷ್ಟ. ಅದು ಯಾವಾಗ ಎದೊಳತ್ತೋ ಅವಾಗ ಮಾಡ್ತೀವಿ ನಾವು. ವಾಪಸ್ ಪ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಹೆಂಗಿದ್ರೆ ಇವಾಗ ಆಯ್ತಲ್ಲ. ನಮ್ಮಕ್ಕ ಕ್ಲೋಸ್ ಮಾಡಕ್ಕೆ ಬಿಡ್ತೀವಿ. ಸೊ ಡೋಂಟ್ ಮೈಂಡ್. ಇವಾಗ ಏನದು ಇಟ್ಟು ಕಳಿಸಿದಾಯ್ತು ಗೈಸ್. ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್? ಇವಾಗ ಅದು ಯಾವಾಗ ಎದೊಳುತ್ತೋ, ರೆಸ್ಟ್ ಮಾಡ್ತಿದೆ, ಅದು ಯಾವಾಗ ಎದೊಳುತ್ತೋ ಅವಾಗ ನಾವು ಬಟರ್ ನಾನ್ ಮಾಡೋಣ. ಅದು ಯಾವಾಗ ಎದೊಳುತ್ತೋ ಎದ್ರೆ ಮಾತ್ರ ಮಾಡೋದು, ಇಲ್ಲಾಂದರೆ ಅದೇ ಇದರವರೆಗೂ ಮಾಡೋದು. ಕೈ ತೊಳ್ಕೊಂಡು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡಿರೋದು ನೋಡಿ ಗೈಸ್, ಕಷ್ಟಪಟ್ಟು ಉಟ್ಕೊಂಡು ಬಂದಿದ್ದೀನಿ ನಮ್ಮ ಅಕ್ಕಗೋಸ್ಕರ. ನಾನು ಅಂದೆ ಅಲ್ಲೇ ಇದೆ ಅಂತ. ಇದು ಲಾಸ್ಟಲ್ಲಿ ಒಗ್ಗರಣೆ ಹಾಕಕ್ಕೆ. ಒಗ್ಗರಣೆ ಓಕೆನಾ? ನಾನು ಲೆಫ್ಟ್ ಹ್ಯಾಂಡೆಡ್, ಸೊ ಲೆಫ್ಟಲ್ಲೇ ಕಟ್ ಮಾಡಿ. ಅಕ್ಕ ಕಣ್ಣೊಳಗಡೆ ಫುಲ್ ನೀರಿದೆ ಗೈಸ್. ಅಷ್ಟೊಂದು ಕಟ್ ಮಾಡಿಬಿಟ್ಟಿದ್ದೀರ ಪಾಪ. ಓ ಮೈ ಗಾಡ್. ನಾನು ದಾಲ್ ಮಾಡೋಣ ಅಂದ್ಕೊಂಡೆ ಗೈಸ್. ರೈಸ್ ಮಾಡಿ ದಾಲ್ ಮಾಡಿ, ಯಾಕಂದರೆ ನಮ್ಮ ಅಜ್ಜಿ ತಿನ್ನೋಕ್ಕಾಗಲ್ಲ. ನೋಡಿ ಗೈಸ್, ಇದು ಯಾಕೆ ಗೊತ್ತು ತುಂಬಿರೋದು? ಇದು ಪಿತೃಪಕ್ಷ ಮಾಡಿದ್ರು ನಮ್ಮ ಮನೇಲಿ ಬಿರಿಯಾನಿ ಎಲ್ಲ ಅಂತ. ಅದಕ್ಕೆ ಇದು ತುಂಬ ತುಂಬಿಸಿದ್ದಾರೆ ನೋಡಿ. ಇದು ಬಿರಿಯಾನಿ ಇದೆ, ಮತ್ತು ಇದು ಸಿನಮನ್ ಇದು ಹಿಂಗೆ ಹಾಕೋಣ. ಒಂದೇನೆ ಹಾಕಿದ್ರೆ ಸಾಕು, ಎರಡು ಬೇಡ. ಆದರೂ ಎರಡು ಹಾಕಿದ್ದೀನಿ. ಇದು ಚಕ್ಕೆ, ಇವಾಗ ನಾಲ್ಕವಂತು ಚಕ್ಕೆ ಅಂತ. ನಾನು ಸಿನಮನ್ ಅಂತ ಇದ್ದೆ ಇಂಗ್ಲೀಷಲ್ಲಿ. ಇದು ಒಂದು ಹಾಕೋಣ, ಎರಡು ಹಾಕೋಣ ಅಂತ. ಒಂದೇ ಹಾಕೋಣ, ಯಾಕಂದರೆ ಅದು ಎತ್ತುವಾಗ ಕರೆಕ್ಟಾಗಿ ಬರಲಿ ಅಂತ. ಇಲ್ಲಾಂದರೆ ಪುಡಿ ಪುಡಿ ಹಾಕಬೇಕು. ಅದಕ್ಕೆ ತುಂಬಿದೆ ಇಲ್ಲಿ. ಆ್ಯಕ್ಚುಲಿ ಇವಾಗ ನಮ್ಮ ಅಕ್ಕ ಮಾಡ್ತಾ ಇರೋದು ಗ್ರೇವಿ ಗೈಸ್. ಬಿಸಿಯಾಗಿದೆ. ಕಸ್ತೂರಿ ಮೇಥಿ.
ಕಟಿ ನೋಡಿ ಎಷ್ಟು ಇಷ್ಟ ಕಟ್ ಮಾಡ್ಕೊಂಡಿದ್ದಾರೆ. ಇದು ಇವಾಗ ಎತ್ತಿಕೊಂಡು ಇವಾಗ ಏನು ಗ್ರೇವಿ ಮಾಡ್ತಿದ್ದೀರಾ ಗೊತ್ತಿಲ್ಲ, ಅದ್ರ ಹೆಸರು ಗೊತ್ತಿಲ್ಲ. ಆದರೆ ಪನ್ನೀರ್ ಒಳಗಡೆ ಏನೋ ಒಂದು ಗ್ರೇವಿ ಮಾಡ್ತಾರೆ, ಬಟ್ ಪನ್ನೀರ್ ಗ್ರೇವಿ ಅಂತ ಇಟ್ಕೊಳ್ಬೋದು ನೀವು. ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ನಾವು. ಕೊಕೊನಟ್ ಆಯಿಲ್ ಹಾಕ್ತಿರೋದು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹೇಗಿದ್ರೆ ನನ್ನ ಕೈ ಮೇಲೆ ಚೆನ್ನಾಗಿರುತ್ತೆ. ಇಷ್ಟು ಸಾಕಷ್ಟು, ಜಾಸ್ತಿ ಬೇಡ. ಇವಾಗ ಕೊಕೊನಟ್ ಆಯಿಲ್ ಎಲ್ಲ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ರೈಸ್, ಜಾಸ್ತಿ ರೇಟ್ ಆಗಿಬಿಟ್ಟಿದೆ, ಇಸ್ಕೊಳ್ಳೋದು ಕಷ್ಟ. ಜೀರಾ ಹಾಕ್ತಾನೆ. ಇದು ಜೀರಾನೇ ತಾನೆ? ಜೀರಾ ಸೋಂಪು ಬೆಳ್ಳುಳ್ಳಿ ಜೀರಾನೇ. ಒಂದ್ಸತಿ ನಾನು ಜೀರಾ ರೈಸ್ ಮಾಡ್ತೀನಿ ಅಂತ ಜೀರಾ ಹಾಕಕ್ಕೆ ಹೋಗಿ ಸೋಂಪು ಹಾಕ್ಬಿಟ್ಟಿದ್ದೆ. ಪಾಪ ಅದನ್ನೇ ತಿಂದರು. ಅಮ್ಮ ಏನು ಸೋಂಪು ಹಾಕ್ಬಿಟ್ಟಿದ್ದೆ ಅಂದರು. ಆಮೇಲೆ ಇನ್ನೊಂದ್ಸತಿ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಥರ ಮಾಡ್ತಿದ್ದೆ, ಅದ್ರಿಗೋಷ್ಟು ಜೀರಾ ಹಾಕಕ್ಕೆ ಹೋಗಿ ಸೋಂಪು ಹಾಕ್ಬಿಟ್ಟೆ. ನಾವು ಸೋಂಪು ಜಾಸ್ತಿ ಯೂಸ್ ಮಾಡಲ್ಲ ಅದೆಲ್ಲ ಹಾಕ್ಬೇಡ ಅಂತ ನೋಡಿ, ಬರ್ನ್ ಆಗ್ತಿದೆ. ಇದು ಒಂದು ಅದೇ ಇದು ಹಾಕೋಣ ಇದ್ದೇ ಇರ್ತೀನಿ ಗೈಸ್, ವಿಡಿಯೋ ಮಾಡೋರು. ಬೆಳ್ಳುಳ್ಳಿ ಅದು ಗೊತ್ತಿಲ್ಲ ಇದ್ರಿಗೆ ಗೈಸ್. ಅದು ನನಗೆ ಆಮೇಲೆ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಅದು ಸಾರಿ ಗ್ರೀನ್ ಚಿಲ್ಲಿ. ನಮ್ಮ ಅಕ್ಕನೇ ತಪ್ಪು ಹೇಳಿದ್ರು ಗೈಸ್, ನಂಗೆ ಗೊತ್ತಿಲ್ಲ ಅಂತಾರೆ ನೋಡಿ ಗೈಸ್. ನನ್ನ ಮೈಂಡಲ್ಲಿ ಇತ್ತು, ಬಾಯಲ್ಲಿ ಹಂಗೆ ಗೈಸ್ ಮಿಕ್ಸು ಮಾಡಬೇಕು ಗೈಸ್. ಮಿಕ್ಸ್ ಮಾಡಕ್ಕೆ ನಮ್ಮ ಅಕ್ಕ ಐಪೆ ತರಕ್ಕೆ ಹೋಗಿದ್ದಾರೆ ನೋಡಿ, ಇವಾಗ ಮಾಡ್ತಾರೆ ನಮ್ಮ ಅಕ್ಕ ಮಿಕ್ಸ್. ದೊಡ್ಡದಾಗೈತಿದು ದೊಡ್ಡ ಐಪೆ ತಗೊಂಡಿದ್ದಾರೆ, ಉಟ್ಕೊಂಡು ಬರಕ್ಕೆ ಹೋಗಿದ್ದಾರೆ ಗೈಸ್. ಸೊ ನಾವು ಅದೇ ತನಕ ಐತನ ನೋಡೋಣ. ನಮ್ಮ ಅಕ್ಕ ಆಮೇಲೆ ಹುಡುಕ್ತಾ ಇದ್ದೀವಿ ಗೈಸ್. ಸೊ ಮಿಕ್ಸ್ ಮಾಡಿದಾದ್ಮೇಲೆ ನಮ್ಮ ಅಕ್ಕ ಹೊಸ ಕ್ಯಾಶ್ಯೂ ಓಪನ್ ಮಾಡ್ತಿದ್ದಾರೆ ಗೈಸ್. ಗೋಡಂಬಿ ಗೈಸ್, ಕ್ಯಾಶ್ಯೂ ಅಲ್ಲ ಗೋಡಂಬಿ. ಇಂಗ್ಲೀಷಲ್ಲಿ ಕ್ಯಾಶ್ಯೂ ನೋಡಿ, ಕ್ಯಾಶ್ಯೂ ಗೊತ್ತು. ಇವಾಗ ನೀವು ಕನ್ನಡದೊಳಗಡೆ ತಾನೆ ಮಾತಾಡ್ತಾ ಇರೋದು, ಅದಕ್ಕೆ ಹೇಳಿದೆ ಗೋಡಂಬಿ. ಎಷ್ಟಾಗ್ತಿದ್ದೀರಾ ಗೋಡಂಬಿ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಂಗೆ ಗೊತ್ತೆ. ಇಷ್ಟ ಗೈಸ್. ಅದು ನಮ್ಮ ಮನೇಲಿ ಜಾಸ್ತಿ ಇದೆ, ನಾನು ಜಾಸ್ತಿ ಹಾಕ್ತೀನಿ. ನಿಮ್ಮ ಮನೇಲಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಹಾಕಿ, ಕಮ್ಮಿ ಇದ್ರೆ ಕಮ್ಮಿ ಹಾಕಿ. ಇದು ಏನಿಲ್ಲ, ಗ್ರೇವಿ ಥಿಕ್ನೆಸ್ ಮಾಡೋಕ್ಕಷ್ಟೇ. ಹಂಗೆ ಒಂದು ಹಂಗೆ ಬ್ಯಾಗ್ ಹಾಕ್ಕೊಡ್ಬೇಕು ಗೈಸ್ ನಮ್ಮ ಅಕ್ಕ ಥರ. ನೀ ತೆಗ್ದಿರೋದು ಮತ್ತೆ ಹಾಕ್ಬಾರ್ದಂತೆ ನೋಡಿ ಗೈಸ್, ಹಂಗೆ ಗೋಡಂಬಿ ಟೇಸ್ಟ್ ತೊಗೊಂಡು ಹಂಗೆ ಮಾಡೋದು ನಮ್ಮ ಅಕ್ಕ. ಗೋಡಂಬಿ ಟೇಸ್ಟು ಇರಬೇಕು ಮತ್ತು ಮಾಡಲೇಬೇಕು ಕೆಲಸ ಹಂಗೆ. ನಾನು ಆ ಥರ ಏನಿಲ್ಲ. ಅದಕ್ಕೆ ತೆಗ್ದಿರೋದನ್ನ ವಾಪಸ್ ಒಳಗಡೆ ಹಾಕ್ಬಾರ್ದು ಗೈಸ್, ಅದಕ್ಕೆ. ಸೊ ಇವಾಗ ಟೊಮೆಟೊ ಹಾಕಬೇಕು. ಓ ನಂಗೆ ಬರೋ ಟೊಮೆಟೊ ನೀರು ಎಗರುತ್ತೆ. ಎಲ್ಲ ಹಾಕ್ಬಿಡೋದ ಅಂತ ಯೋಚನೆ ಮಾಡ್ತೀನಿ. ರುಬ್ಕೋಬೇಕು, ಆದರೆ ಇದಿಷ್ಟು ಗ್ರೇವಿ ರುಬ್ಬೇಕು ಅಂದರೆ 2 ಸತಿ ರುಬ್ಬೇಕು. ನಮ್ಮದು ಮಿಕ್ಸಿ ಚಿಕ್ಕದು. ಸೊ ಡೋಂಟ್ ಮೈಂಡ್ ಗೈಸ್. ಇಲ್ಲ ದೊಡ್ಡದು ಇದೆ ಗೈಸ್. ಅದು ಓಪನ್ ಮಾಡಲ್ಲ ಗೈಸ್, ಚಿಕ್ಕದು ಕೆಟ್ಟೋಗಿದೆ, ಸ್ಕ್ರೂ ಬಿಟ್ಬಿಡ್ತು ನೆನೆ ತಾನೆ. ಚಿಕ್ಕದಲ್ಲ ದೊಡ್ಡದೇ ನಾನು ಅಂತಿರೋದು, ಅದಕ್ಕಿಂತ ದೊಡ್ಡದಲ್ಲ. ಓಕೆ ಓಕೆ. ಇದು ಒಂದು 2 ಮಿನಿಟ್ಸ್ ಅಪ್ಪ, 2 ಮಿನಿಟ್ಸ್ವರೆಗೂ ಇದು ಮಾಡ್ಕೊಳ್ಬೇಕು ಗೈಸ್. ಬಾಯ್ಲ್ ಆಗಲಿ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕೈ ತೊಳ್ಕೊಂಡ್ಬಿಡ್ತೀನಿ. ಅದು ಬಾಯ್ಲ್ ಆಗಲಿ. ಸ್ವಲ್ಪ ಹಂಗಂಗೆ ಮಿಕ್ಸ್ ಮಾಡ್ಕೊಂಡು ಇದಂದ್ರೆ ಕೆಳಗಡೆ ಇಟ್ಕೊಂಡ್ಬಿಡುತ್ತೆ.
ಆಮೇಲೆ ನಮ್ಮಕ್ಕ ಇದನ್ನೇನಂತಾರೆ ಹಸಿ ಮೆಣಸಿನ್ಕಾಯಿ ಅಲ್ಲ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಕಾಶ್ಮೀರಿ. ಕನ್ನಡದೊಳಗಡೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅನ್ನೋದು. ಗೈಸ್ ಕಮೆಂಟ್ ಮಾಡಿ ಗೈಸ್, ನಾನು ಸರಿನಾ ನಮ್ಮ ಅಕ್ಕ ಸರಿನಾ ಅಂತ ಕನ್ನಡದೊಳಗಡೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ಅಲ್ಲ ಗೈಸ್, ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇರೆದು. ಅದೇನು ಗೊತ್ತಾ, ಅದು ಖಾರ ಬರುತ್ತೆ. ಅದು ಗುಂಟೂರು, ಇದು ಗುಂಟೂರು ಗೊತ್ತಿಲ್ಲ ಗೈಸ್ ನನಗಿದು. ಇದು ಗೊತ್ತಿಲ್ಲ, ಕಾಶ್ಮೀರಿ ಲಾಲ್ ಮಿರ್ಚಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಗೈಸ್. ಅದಕ್ಕೆ ಮನೆಯೊಳಗಡೆ ಸೀಸರ್ ಇಟ್ಕೊಳ್ಬೇಕು ಗೈಸ್, ಬೇರೆ ದೇಶದ ಥರ ಸೀಸರ್ ಒಳಗಡೆ ಇದು ಇದನ್ನ ಹಾಕಿದ್ರೆ ರೆಡ್ ಆಗಿ ಬರುತ್ತೆ, ಕಲರ್ ಬರೋಕೆ ಹಾಕೋದು. ಬಟ್ ಖಾರ ಇಲ್ಲ. ಹೆಂಗೆ ಗೊತ್ತಾ, ಇದನ್ನ ಇದೆಷ್ಟು ಹಾಕಿದ್ರಿ? ನಿಮ್ಮ ಇಷ್ಟ. 1 2 3 4 ಎಷ್ಟು ಕಲರ್ ಬೇಕು ಅಷ್ಟು. 5 ಹಾಕಿದ್ರೆ ಗೈಸ್. ಇನ್ನೊಂದು ಏನು ಗೊತ್ತಾ ಗೈಸ್, ನಿಮಗೆ ಇದು ತಿಂದರೆ ಅದು ಸೀಕ್ರೆಟ್. ನಮ್ಮಮ್ಮ ಯಾರಿಗೂ ಹೇಳ್ಬಾರ್ದು ಅಂತಿದ್ದಾರೆ. ಅವಾಗ ಯಾಕೆ ಅರ್ಧಕ್ಕೆ ಹೇಳಿದ್ರಿ ಗೈಸ್? ನಂಗೆ ಅರ್ಧ ಹೇಳ್ಬಿಟ್ಬಿಟ್ರೆ ನನಗೂ ಆಗಲ್ಲ ಗೈಸ್. ಅದು ಕೇಳಬೇಕು. ಅದಕ್ಕೋಸ್ಕರ ನಾನು ಹೇಳಲ್ಲ ಅನ್ಸುತ್ತೆ ಗೈಸ್. ಅದಕ್ಕೆ ನಮ್ಮ ಅಕ್ಕನೂ ಹಿಂಗೆ ಅರ್ಧಂಬರ್ಧ ಹೇಳ್ತಾ ಇರ್ಬಿಡ್ತಾರೆ ಗೈಸ್, ಮತ್ತೆ ಕೇಳಬೇಕು ಅಂತ. ಇದ್ರ ಜೊತೆ ಏನದು ಕರ್ಬೂಜದ ಸೀಡ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಬೂಜ ಅನ್ನಕ್ಕೆ ಮಸ್ಕ್ ಮೆಲನ್. ಮಸ್ಕ್ ಮೆಲನ್ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಗೈಸ್. ನಾನು ಅದೇ ಥರ ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇರೋದು ಗೈಸ್, ಕೇಳಿಸ್ಕೊತಿರೋದು. ಅದಕ್ಕೆ ಡೋಂಟ್ ಮೈಂಡ್, ನಾನು ಫಸ್ಟ್ ಟೈಮ್ ಕೇಳಿಸ್ಕೊತಿರೋದು ಇದೆಲ್ಲ ವರ್ಡು. ನಮ್ಮ ಅಕ್ಕ ಸ್ಮೆಲ್ ನೋಡ್ತಿದ್ರೆ ನಂಗೆ ಸ್ಮೆಲ್ ಇಲ್ಲಿ ಬರ್ತಿದೆ, ಲೈಟಾಗಿ ಟೊಮೊಟೊ ಸ್ಮೆಲ್. ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಾವು ಖಾರ ಜಾಸ್ತಿ ತಿಂತೀವಿ ಗೈಸ್, ಸೊ ನಮ್ಮ ಖಾರ ಜಾಸ್ತಿ ಆದರೂ ಪರವಾಗಿಲ್ಲ. ಇದೇನಂತಾರೆ ಮನೆಯಲ್ಲಿರೋ ಮಸಾಲ. ಮನೆಯೊಳಗಡೆ ನಮ್ಮಮ್ಮ ಸ್ಪೆಷಲ್ ಆಗಿ ಮಾಡೋದು. ಹೌದಾ, ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು. ಇದೆಲ್ಲ ನಾವು ಮನೆಯೊಳಗಡೆ ಮಾಡ್ಕೊಳ್ಳೋದು, ಆಚೆಯಿಂದ ತಗೋದಲ್ಲ. ಅದು ಒಂದ್ಸತಿ ವಿಡಿಯೋ ನಮ್ಮ ಅಕ್ಕ ಹಾಕ್ತಾರೆ ಗೈಸ್, ನೋಡೋಣ ಗೈಸ್. ನಮ್ಮ ಅಕ್ಕ ಕಾಲೇಜ್ ಇಲ್ಲ ಅಂದರೆ ಹಾಕ್ತಾರೆ ಗೈಸ್. ಕಾಲೇಜ್ ಇಲ್ಲ ಹಂಗೇನಿಲ್ಲ, ನೋಡೋಣ ಟೈಮ್ ಬಂದಾಗ. ನೆಕ್ಸ್ಟ್ ಯಾವಾಗ ಮಾಡ್ತೀವೋ ಅವಾಗ ಹಾಕ್ತೀವಿ ಒಂದಲ್ಲ ಒಂದು ದಿವಸ. ಏನೇನು ಯೂಸ್ ಮಾಡೋದ್ರ ಹಂಗಾಗಿ ಗಂಟು ಕಟ್ಟಿಕ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ ಲಾಸ್ಟ್ ಒಳಗಡೆ ಮಾಡಬೇಕಂದ್ರೆ. ಉಪ್ಪು ಮತ್ತೆ ಹಾಕ್ಬಿಟ್ಟು ಗೈಸ್, ಇದಕ್ಕೆ ಸ್ವಲ್ಪ ಸುಮ್ಮನೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅದು ಆಮೇಲೆ ಅದು ಹೇಳ್ತೀನಿ, ಸುಮ್ಮನೆ ಫ್ರೈ ಮಾಡ್ಕೊತಿದ್ದೀನಿ. ಆಚೆಯಿಂದ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಇದು ಆಚೆಯಿಂದ ಬೇಯಲಿ, ಅದು ಉಪ್ಪು ಖಾರ ಹಿಡಿದ್ರೆ ಆ ಮಸಾಲೆ ಜೊತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇರುತ್ತೆ ಅಂತ. ಸೊ ನೋಡಿ ಗೈಸ್, ಅವಾಗಲೇ ಇದು ಮಾಡ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನ ಇವಾಗ ರುಬ್ಕೊಳ್ಳೋಕೆ ಹೋಗ್ತಿದ್ದೀವಿ. ಯಾಕಂದರೆ ಇದು ಕೋಲ್ಡ್ ಆಗಕ್ಕೆ ಬಿಟ್ಟಿದ್ವಿ, ತುಂಬ ಬಿಸಿ ಇತ್ತು ಆರಕ್ಕೆ. ರೈಟ್, ನನ್ನ ಕಾಲು ಕಲಿಸ್ತಿದೆ, ಒಂದು ಸೆಕೆಂಡ್ ಕ್ರೂಸ್ ಮಾಡೋಕ್ಕಾಗ್ತಿಲ್ಲ. ಸೊ ಗೈಸ್, ಇದು ದಾಲ್ಗೆ ಒಗ್ಗರಣೆ. ಇದು ಫ್ರೈ ಮಾಡ್ಕೊಂಡಿದ್ದ ಮಿಕ್ಕಿದ ಎಣ್ಣೆನ ದಾಲ್ಗೆ ಒಗ್ಗರಣೆಗೆ ಹಾಕ್ಕೊತಿದ್ದೀವಿ, ಯಾಕಂದರೆ ಕೊಕೊನಟ್ ತುಂಬ ಕಾಸ್ಟ್ಲಿ. ಮಿಕ್ಕಿದ ಎಣ್ಣೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದ್ದು. ಸ್ವಲ್ಪ ದೂರ ಬಂದರೆ ಇದು ಫ್ರೈ ಮಾಡಿರೋದನ್ನ ಎಣ್ಣೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಕೊಕೊನಟ್ಟು ಒಗ್ಗರಣೆ ಹಾಕ್ತಾರೆ. ಸ್ವಲ್ಪ ಭಯ ಗೈಸ್ ನನಗೆ, ಚಟ 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 ಅನ್ನತ್ತೆ. ಜೀರಿಗೆ, ಸಾಸಿವೆ. ದಾಲ್ಗೆ ಸಾಸಿವೆ ಹಾಕಲ್ಲ. ಸಾಸಿವೆ ಹಾಕ್ತಾರ ನಂಗೆ ಗೊತ್ತಿಲ್ಲ, ಒಟ್ಟು ನಾನು ಹಾಕಲ್ಲ. ಇದು ಬೆಳ್ಳುಳ್ಳಿ ಫ್ರೈ ಆಗಬೇಕು.
ಇದಾದ್ಮೇಲೆ ಇದು ದೇಸಿಗಿ ನಮ್ಮಮ್ಮ ತಂದಿದ್ದು, ಬಟ್ ಖಾಲಿ ಆಗೋಗ್ಬಿಟ್ಟಿದೆ. ಅದು ಪ್ಯೂರಾಗಿ ಮಾಡ್ತಾರೆ ಅದು. ಸಾರಿ, ರುಚಿಗೆ ತಕ್ಕಷ್ಟು ತುಪ್ಪ ಹಾಕ್ಕೊಡ್ಬೋದು. ನಮ್ಮನೆಯವ್ರಿಗೆ ಸ್ವಲ್ಪ ತುಪ್ಪ ಖಾಲಿಯಾಗಿದೆ, ಅದಕ್ಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಲೈಟ್ ಬ್ರೌನಿಶ್ ಆಗಾದರೆ ಸಾಕು. ಇದು ದಾಲ್ ತಾನೇ? ಹಾಂ, ದಾಲ್ ಮಾಡ್ತಾರೆ. ದಾಲ್ ತಡ್ಕ ಗೈಸ್, ದಾಲ್ ತಡ್ಕ. ಕನ್ನಡದಲ್ಲಿ ತಡ್ಕ, ಹಸಿ ತಡ್ಕ ಅಲ್ಲ ಗೈಸ್, ಹಿಂದಿನಲ್ಲಿ ತಡ್ಕ, ದಾಲ್ ತಡ್ಕ. ಜರ್ಕೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ನೀರನ್ನು ಇನ್ನೇನು ಹಾಕ್ತಿದ್ದೀವಲ್ಲ ಅದು ಹಂಗೆ ಆಗೋದು. ಇದ್ರವಾಗ್ಲೂ ಏನು ಮಾಡಬೇಕು ಗೊತ್ತಾ, ಕೂಗುತ್ತದು. ಯಾವ್ದು ಕೂಗ್ತಿತ್ತ? ಸಾರಿ, ಅದು ಚಲ್ಲೋಗಿದೆ, ಆಮೇಲೆ ಕ್ಲೀನ್ ಮಾಡ್ತೀನಿ. ಹುಷಾರು ಹುಷಾರು. ಇದು ಬ್ರೌನ್ ಕಲರ್ ಆಗಬೇಕು. ಗೈಸ್ ವಿಜಿಲ್ ಕೂಗಿದಾಯ್ತು ಗೈಸ್. ಇದು ತುಂಬ ಬಂದರೆ ಚೆನ್ನಾಗಿರುತ್ತೆ ಗ್ರೇವಿ. ಇವಾಗ ಸಾಲ್ಟ್ ಹಾಕೋಣ, ಯಾಕಂದರೆ ಸಾಲ್ಟ್ ಹಾಕಿದ್ರೆ ಬೇಗ ಇದಾಗುತ್ತೆ, ಬೇಯುತ್ತಂತೆ. ಹಾಕ್ಕೊಳ್ಬೇಕು. ಆನಿಯನು ಗ್ರೀನ್ ಚಿಲ್ಲೀಸ್ ಹಾಕಿರೋದು, ಆಮೇಲೆ ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇನ್ನೂ ಸ್ವಲ್ಪ ಹಾಕೋಣ, ಹಾಕೋ. ಅದು ಏನೋ ಒಂಥರ ಫೀಲ್ ಆಗುತ್ತೆ ನನಗೆ. ಸಾಕಿಷ್ಟು, ಜಾಸ್ತಿ ಹಾಕೋದು ಬೇಡ. ನಾವೇ ಮಾಡ್ಕೊಬೋದಾಗಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟು.
ಖಾರ ಇದೆಯಂತೆ. ರುಬ್ಬನು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಗೈಸ್. ಸೊ ನೋಡಿ ಗೈಸ್, ರುಮಾಲಿ ರೊಟ್ಟಿ ಮಾಡಿ ಇದನ್ನ ಏನಂತಾರೆ, ಇದನ್ನ ಏನು ಮಾಡ್ತಿದ್ದೀರಾ? ರುಮಾಲಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಮೊದಲೇ ಮಾಡಿದ್ದೀವಿ, ಇಲ್ಲಿ ಸುಡ್ತಾ ಇದ್ದೀನಿ ನಾನು ರುಮಾಲಿ ರೊಟ್ಟಿ ವಿತೌಟ್ ಆಯಿಲ್. ಸೊ ದಿಸ್ ಇಸ್ ದ ಫೈನಲ್ ಲುಕ್ ಗಾಯ್ಸ್. ಒಂದು ದಾಲ್, ರೈಸ್, ಬಟರ್ ನಾನ್ ಮಾಡೋಕ್ಕೋಗಿ ನಾನು ರುಮಾಲಿ ರೊಟ್ಟಿ ಮಾಡಿದೆ. ಯಾಕಂದರೆ ಅದು ಫುಲ್ಲು ಸ್ಲಿಮ್ ಆಗಿ ಇದು ಮಾಡಿಬಿಟ್ಟಿದ್ದೆ. ಸೊ ಪರವಾಗಿಲ್ಲ, ನನಗೂ ರುಮಾಲಿ ರೊಟ್ಟಿ ತಿನ್ನಬೇಕು ಅನಿಸ್ತು. ರುಮಾಲಿ ರೊಟ್ಟಿ ತಿಂದಂಗೂ ಆಗುತ್ತೆ. ಆಮೇಲೆ ಪನ್ನೀರ್ ಗ್ರೇವಿ ಮಾಡಿದೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಹೋಪ್ ಯು ಎಂಜಾಯ್ಡ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಟೇಕ್ ಕೇರ್, ಗುಡ್ ಬೈ, ಬಾಯ್ ಬಾಯ್.